News Daily. ಕೊಪ್ಪಳದಲ್ಲಿ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ. ಶಾಲಾ ವಾಹನಗಳ ಪರಿಶೀಲಿಸಿದ ಆರ್ಟಿಒ ಪರಿಶೀಲನೆಯ ಸಂದರ್ಭದಲ್ಲಿ ನಿಯಮ ಉಲ್ಲಂಘಿಸಿರುವುದು ಗೊತ್ತಾಗಿದೆ. ಸುಮಾರು 98ಕ್ಕೂ ಹೆಚ್ಚಿನ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಖಾಸಗಿ ಶಾಲಾ ವಾಹನಗಳಿಂದ ನಿಯಮ ಉಲ್ಲಂಘನೆ ಉಪಲೋಕಾಯುಕ್ತ ಬಿ ವೀರಪ್ಪ ಆದೇಶದ ಮೇರೆಗೆ ಜಪ್ತಿ ಮಾಡಿದ್ದಾರೆ. ಇಲ್ಲಿ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇದಕ್ಕಿದ್ದ ಹಾಗೇನೆ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ, ಕಾರ್ಯಾಚರಣೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಏನೇನು ನ್ಯೂನ್ಯತೆ ಇದೆ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ, ಯಾರೆಲ್ಲ ಯಾಮಾರಿಸ್ತಿದ್ದಾರೆ, ಇದೆಲ್ಲವನ್ನು ಖುದ್ದಾಗಿ ಅವರೇ ವೀಕ್ಷಿಸಿ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ಕೆಲವು ಕಡೆಯಲ್ಲಿ ಕಾನೂನು ಅನ್ನೋದು ಗಾಳಿಗೆ ತೂರು ಬಿಟ್ಬಿಟ್ಟಿದ್ದಾರೆ. ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡ್ತಾನೇ ಇಲ್ಲ. ನೀತಿ ಅಂದರೆ ನಿಯಮ ಅಂದರೆ ಏನು ಅಂತಾನೆ ಗೊತ್ತಿಲ್ಲದಂಥ ಪರಿಸ್ಥಿತಿ ಕೆಲವು ಭಾಗದಲ್ಲಿ ಇದೆ. ಸೊ ಆ ಕಾರಣಕ್ಕಾಗಿ ಇದೀಗ ನಿಯಮವನ್ನು ಉಲ್ಲಂಘಿಸಿದ 98ಕ್ಕೂ ಹೆಚ್ಚಿನ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ಖಾಸಗಿ ಶಾಲಾ ವಾಹನಗಳು. ಶಾಲಾ ವಾಹನಗಳು ಎಷ್ಟರ ಮಟ್ಟಿಗೆ ಎಲ್ಲವನ್ನೂ ಅನುಸರಿಸ್ಬೇಕು ಹೇಳಿ, ಯಾಕಂದರೆ ಮಕ್ಕಳ ಜೀವ ಇರುತ್ತೆ ಅದರಲ್ಲಿ. ಬಟ್ ಇವ್ರುಗಳೇ ಹಿಂಗೆ ಮಾಡಿಬಿಟ್ರೆ ಹೆಂಗೆ? ದಿಢೀರಂತ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದು ಒಳ್ಳೆಯದೇ ಆಗಿದೆ. ಯಾರ್ಯಾರು ಈ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ವೋ ಅಂಥವರನ್ನು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಡ್ರೈವರ್ ಹೋಗಿದ್ದಾನೆ, ಆ ಗಾಡಿ ಡ್ರೈವರ್ ಇದ್ದಾನೆ, ಆನ್ ದಿ ವೇ ಇದೆ ಅದು. ಡ್ರೈವರ್ ಹೋಗಿದ್ದಾನೆ, ಆ ಗಾಡಿ ಡ್ರೈವರ್ ಇದ್ದಾನೆ.